ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಾನಂದ್ ಮದಿಹಳ್ಳಿ. ನಾನೀಗ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿನ ಶಾಸಕ ಜೆಎನ್ ಗಣೇಶ್ ಈ ಕ್ಷೇತ್ರವನ್ನು ಗಣೇಶ್ ಅಭಿವೃದ್ಧಿ ಮಾಡಿದಾರಾ? ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ಭರವಸೆಗಳನ್ನು ಕ್ಷೇತ್ರದ ಜನತೆಗೆ ಕೊಟ್ಟಿದ್ರು? ಕುರುಗೋಡು ಕಂಪ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಕ್ಷೇತ್ರ ನಿಜಕ್ಕೂ ಅಭಿವೃದ್ಧಿ ಆಗಿದೆಯಾ? ಇಲ್ಲಿನ ಜೆಎನ್ ಗಣೇಶ್ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇಲ್ಲಿನ ಕ್ಷೇತ್ರದ ಜನತೆ ಹೇಳೋದೇನು? ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿದುಕೊಂಡು ಬರೋಣ. ನಾನೀಗ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಏನು ಕುರುಗೋಡು ಪಟ್ಟಣದಲ್ಲಿದ್ದೀನಿ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿಜಕ್ಕೂ ಆಗಿದಾವ? ಶಾಸಕ ಜೆಎನ್ ಗಣೇಶ್ ಅವರ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಜನರಿಂದ ತಿಳ್ಕೊಳ್ಳೋಣ. ಮೊದಲು ಅಂಥದ್ದೇನು ಇದ್ದಿಲ್ಲ ಸರ್, ಇವಾಗ ಬಂದಾಗಲತ್ತ ಭಾರಿ ಇಂಪ್ರೂವ್ ಆಗೈತೆ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ ಸರ್. ಅವ್ರು ಏನು ಎಲ್ಲನ್ನ ಹೋಗ್ಲಿ ಮಾಡ್ತಾ ಇದ್ದಾರೆ, ಎಲ್ಲನ್ನ ಬರಲು ಒಟ್ಟು ಗಮನ ಕೊಟ್ಟು ಕೆಲಸಗಳು ಮಾಡ್ಯಾರ. ಅವ್ರು ಅರ್ಧ ಗಂಟೆ ಫೋನ್ ಮಾಡಿದ್ರೆ ಇನ್ನೊಂದ್ಸಲ ಮಾಡಿಲ್ಲ ಅಂದರೆ ನೋಡ್ಕೊಂಡು ಮತ್ತೆ ಒಳ್ಳೆ ಮಾಡ್ತಾರೆ. ಫೋನ್ ಮಾಡಿ ಬಂದು ಏನಪ್ಪ ತಿಪ್ಪ ಅಂತ ಕೇಳ್ತಾರೆ, ಎಲ್ಲವೂ ಮಾಡ್ತಾರೆ. ಏನೇನು ನಿಮ್ಮ ಊರಿಗೆ ಅಭಿವೃದ್ಧಿ ಮಾಡಿಕೊಟ್ಟಾರೆ ಸರ್? ಅವ್ರು ರೂಟಿಂದ ಅಭಿವೃದ್ಧಿ ಮಾಡ್ಯಾರ, ಸರಣಿ ಮಾಡ್ಯಾರ. ಪ್ರತಿಯೊಂದು ಗ್ರಾಮದಲ್ಲಿ ಒಳ್ಳೆಯ ಅಭಿವೃದ್ಧಿಗಳು ಮಾಡಿದ್ದಾರೆ. ಇವತ್ತು ಇತಿಹಾಸದಲ್ಲಿ ಇಂಥ ಶಾಸಕರು ನಾವು ಪುಣ್ಯ ಮಾಡಿದ್ದೀವಿ. ಯಾಕಂದರೆ ಬಡವರ ಕಷ್ಟ ಏನೇ ಇರಲು ಅದಕ್ಕೆ ಸ್ಪಂದನೆ ನೀಡ್ತಾರೆ. ಇವತ್ತು ತಾಲೂಕಿನಲ್ಲಿ ಯಾವುದೇ ಕುಂದು ಕೊರತೆಗಳಿದ್ದರೆ ಫಸ್ಟ್ ಅದನ್ನು ಸಾಲ್ವ್ ಮಾಡುವಂಥ ಕೆಲಸ ಈ ಶಾಸಕರು ಮಾಡ್ತಾಯಿದ್ದಾರೆ. ನಾನೀಗ ಕುರುಗೋಡು ಪಟ್ಟಣದ NRG ಸರ್ಕಲ್ ಬಳಿ ಇದ್ದೀನಿ. ಇಲ್ಲಿ ಸಾಕಷ್ಟು ವ್ಯಾಪಾರಿಗಳು ಕೂಡ ಇರುವಂಥದ್ದು. ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕುರುಗೋಡು ಪಟ್ಟಣಕ್ಕೆ ಎಲ್ಲ ವಾರ್ಡ್ಗಳಿಗೆ ಕುಡಿಯೋ ನೀರು ಸರಿಯಾಗಿ ಬರ್ತಾ ಇದ್ದಾವ? ಕೆಲವೊಂದು ಟೈಮು ಬರ್ತವೆ, ಕೆಲವೊಂದು ಟೈಮ್ ಬರೋಕ್ಕಲ್ಲ. ಯಾಕಂದರೆ ಇವು ಯಾವುವು ಗ್ರಾಮೀಣ ನೀರು ಅಂತೇಳಿ ಅವು ಬಿಡ್ತಾರೆ, ಮುನ್ಸಿಪಾಲ್ಟಿ ನೀರು ಅಂತ ಬಿಡ್ತಾರೆ. ನೀವು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳು ಈಡೇರಿಸಿದಾರ? ಹಿಂಗೆ ಈಡೇರಿಸಿದ್ದಾರೆ. ಕಷ್ಟಗಳಿಗೆಲ್ಲ ಸ್ಪಂದಿಸ್ತಾರ? ಫೋನ್ ಮಾಡಿದ್ರೆ ಸ್ಪಂದನೆ ಮಾಡ್ತಾರೆ ಸರ್, ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಕೆಲಸಗಳಾಗ್ಯಾವ, ಅಭಿವೃದ್ಧಿ ಆಗಿದೆ. ಅವರಿಂದ ಎಲ್ಲ ಜನಕ್ಕೆ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ನಿಮ್ಮ ಅಭಿವೃದ್ಧಿ ಕೆಲಸಗಳಾಗ್ತಾ ಇದಾವೆ? ಅವ್ರ ಕೆಲಸ ನಿಮ್ಗೆ ತೃಪ್ತಿ ತಂದಿದೆ? ಬೇಸ್ ಮಾಡ್ಯಾರ. ರೋಟು ಮಾಡ್ಸಕತ್ತಾರ, ಎಲ್ಲದೂ ಮಾಡಿಸ್ತಾರಲ್ಲಪ್ಪ, ಬೇಕಾದಂಗೆ ಐತೆ. ಅಭಿವೃದ್ಧಿ ಬೇಸ್ ಆಗೈತೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ 10ಕ್ಕೆ ಶಾಸಕರಿಗೆ? ಒಂದು 10ಕ್ಕೆ 10ಪ್ಪ. ಪರವಾಗಿಲ್ಲ ಸರ್. ಅಲ್ಲಿ ಮ್ಯಾಗ್ಲಿದ್ದ ಅನುದಾನ ಬಂದರೆ ಅವರು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪರವಾಗಿಲ್ಲ, ಈಗ ಚೆನ್ನಾಗಿ ನಡೀತಾ ಇದೆ. ಓಡಾಡ್ತಾರ? ಓಡಾಡ್ತಾರೆ ಸರ್. ಕೆಲಸಗಳು ಹೆಂಗೆ ತೃಪ್ತಿ ತಂದಿದ್ದಾವ? ಇಲ್ಲ, ತೃಪ್ತಿ ತಂದಿದ್ದ. ಅಕ್ಕಿ ದುಡ್ಡು ಹಾಕ್ಯಾರ. ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಕ್ಷೇತ್ರದ? ನಿಮ್ಮ ಊರಲ್ಲೆಲ್ಲ? ನಮ್ಮ ಊರಲ್ಲಿ ಏನು ಮಾಡಿಲ್ರಿ, ಏನು ಮಾಡಿಲ್ಲ. ಈಗ 10 ಮಾರ್ಕ್ಸಕ್ಕೆ ಭಾರಿ ಅಭಾವ ಐತೆ. ನೀರು ಮಾಡಿಕೊಡ್ತೀವಿ ಮನೆಗೆ ಅಂತ ಹೇಳಿದ್ರು. ಇಲ್ಲ, ಇನ್ನು ಇದುವರೆಗಾಗಿ ರೆಸ್ಪಾನ್ಸ್ ಮಾಡಿಲ್ರಿ. ರೋಡ್ ಮಾಡ್ತೀವಿ, ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ, ಸಾಲ ಕೊಡ್ತೀವಿ ಅಂತ ಹೇಳಿದರು. ಬಟ್ ಎಲ್ಲದೂ ಮಾಡ್ತಿದ್ದಾರೆ ಸರ್, ಅಷ್ಟಕ್ಕಷ್ಟೇ. ಈಗ 10 ಮಾರ್ಕ್ಸ್ ಬಗ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 6 or 7. ಕಾಂಗ್ರೆಸ್ ಅಂದರೆ ನಮಗೇನು ಅಷ್ಟು ಇಷ್ಟ ಇಲ್ಲ, BJPನೇ ಬರಬೇಕು ಅಂತ. ಇಲ್ಲಿ ಶಾಸಕರು ಗಣೇಶ್ ಅವ್ರ ಬಗ್ಗೆ ಏನು ಹೇಳ್ತೀರಮ್ಮ? ಗಣೇಶರು ಮಾಡಿದ್ದಾರೆ ಸರ್, ಅವ್ರು ಪರವಾಗಿಲ್ಲ. ಎಲ್ಲ ಲೈಟ್ ಹಾಕ್ಯಾರ, ಅಲ್ಲಿ ರೋಡಿಗೆಲ್ಲ ಲೈಟ್ ಹಾಕ್ತಾರ, ರೋಡ್ ಮಾಡ್ಯಾರ, ಅವರು ಕೆಲಸ ಮಾಡ್ಯಾರ ಸರ್, ಮಾಡ್ತೀವಿ ಅಂತ ಹೇಳ್ಯಾರ. ನಾನೀಗ ಕುರುಗೋಡು ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವಂಥದ್ದು. ಇಲ್ಲಿನ ಸಾಕಷ್ಟು ಜನರು ಕೂಡ, ಈ ಒಂದು ಕ್ಷೇತ್ರ ವ್ಯಾಪ್ತಿಯ ಜನರು ಕೂಡ ಈ ಒಂದು ಬಸ್ ಸ್ಟಾಪ್ನಲ್ಲಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಅನುದಾನ ರಹಿತ ಕ್ಷೇತ್ರ ಆಗಿದೆ, ಯಾವುದೇ ಥರ ಅನುದಾನ ಸಿಗ್ತಾ ಇಲ್ಲ. ಕೆಲಸಗಳು ಅಲ್ಪ ಸ್ವಲ್ಪ ಆಗ್ತದೆ ಬಿಟ್ಟರೆ ಅನ್ಕದ ಮಟ್ಟಿಗೆ ಆಗ್ತಾಯಿಲ್ಲ, ಹೆಚ್ಚಿನ ಮಟ್ಟಿಗೆ ಆಗ್ತಾಯಿಲ್ಲ. ಭಾಳಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ 2ನೇ ಟರ್ಮಲ್ಲಿ ಗಣೇಶರು ಜಾಸ್ತಿ ಮಾಡ್ತಾರಂತ, ಕಡಿಮೆ ಆಗ್ತಾಯಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲ ರೀತಿಯಲ್ಲಿ ಕೆಲಸಗಳು ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಹೊಸ ತಾಲೂಕು ಘೋಷಣೆ ಆದ ನಂತರ ಕುರುಗೋಡು ಅಭಿವೃದ್ಧಿ ಆಗ್ತಾ ಇದೆ? ಆಗಿದೆ ರೀ, ಆಗಿದೆ. ಅಲ್ಲಿ ಇದು ಮಿನಿ ವಿಧಾನಸೌಧ ಆಗಿದೆ, ಅದೆಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ರೋಡ್ ವ್ಯವಸ್ಥೆ ಕೂಡ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಮಾಡ್ತಾ ಇದ್ದಾರೆ. ಅನುದಾನ ಬರ್ತಾ ಇದೆ ನಿಮ್ಮ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ? ಬರ್ತಾ ಇದೆ ಸರ್. ನಮ್ಮ ನಾವು ಯಲ್ಲಾಪುರದಿಂದ ಬಂದಿರೋ ನಾವು. ಆಮೇಲೆ ನಮಗೂ ಶಾದಿ ಮಾಲ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ರಸ್ತೆಗಳು ಆಗ್ತಾ ಇದ್ದಾವೆ. ನಾನೀಗ ಕಂಪ್ಲಿ ಪಟ್ಟಣದಲ್ಲಿದ್ದೇನೆ. ಇಲ್ಲಿ ಶಾಸಕ ಜೆಎನ್ ಗಣೇಶ್ ಅವರು ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಜೊತೆಗೆ ಯಾವೆಲ್ಲ ಕೆಲಸಗಳನ್ನು ಬಾಕಿ ಉಳಿಸಿದ್ದಾರೆ, ಇಲ್ಲಿನ ಶಾಸಕರ ಬಗ್ಗೆ ಜನ ಹೇಳ್ತಿರೋದೇನು ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಜನರಿಂದಲೇ ಈಗ ಕೇಳಿ ತಿಳಿದುಕೊಳ್ಳೋಣ. ಚೆನ್ನಾಗಿದೆ ಸರ್, ಇಲ್ಲ ಮಗಲ್ಲ. ಆದರೆ ಇನ್ನೂ ಕೆಲಸ ಭಾಳ ಆಗಿದೆ. ತಾಲೂಕಾಗಿ ತಿರುಗಿ 17-8 ವರ್ಷ ಆಯಿತು, ಇನ್ನಾದರೂ ಯಾವುದೋ ಥರದ ಕೆಲಸ ಆಗಿಲ್ಲ. ಯಾಕಂದರೆ ಮೇನ್ ಬ್ರಿಡ್ಜ್ ಆಗಬೇಕು. ಕಂಪ್ಲಿ ಗಂಗಾವತಿ ಬ್ರಿಡ್ಜ್ ಆಗಿಲ್ಲ ಇವತ್ತಿನವರಿಗೆ. ಒಂದು ಯಾವುದನ್ನು ಅಗ್ನಿಶಮನ ಫೇರಿಂಗ್ ಆಗಿಲ್ಲ.
ಫೇರಿಂಗ್ ಇವತ್ತಿನವ್ರಿಗೆ ಏನೋ ಮಾಡಬೇಕಾದ್ರೆ ಗಂಗಾವತಿಯಿಂದನೇ ಬರಬೇಕು ನಮ್ಮ ಕಂಪ್ನಿಯಲ್ಲಿ. ಇಲ್ಲಿ ಏನಾನ ಆಗತ್ತಾಯ್ತಂದರೆ ಗಂಗಾವತಿಯಿಂದ ಬರಬೇಕು. ಕಂಪ್ನಿ ತಾಲೂಕು ಆಯ್ತಂದ್ರೆ ಆಗಿಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಅದು 2,000 ಕೊಡೋದಿರ್ಲಿ, ಸಿದ್ದರಾಮಣ್ಣ ಎಲ್ಲ ಬೆಲೆ ಜಾಸ್ತಿ ಮಾಡಿಟ್ಟನ್ರಿ. ಅವು ಬಂದ್ರು ಕೂಡ ನಮ್ಗೆ ಬರ್ಲಾರ್ದಂಗೆ ಆಗೈತಿ. ಎಣ್ಣೆ ಬೆಲೆ ಜಾಸ್ತಿ ಮಾಡ್ಯಾರ, ಎಲ್ಲ ಕಾಳು ಕಡಿದ ರೇಟ್ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಈಗ ನಮಗೆ ಅವು ಏನಾರು ತೊಗೋಬೇಕಂದ್ರೆ ಕೂಡ ಬೆಲೆ ಜಾಸ್ತಿ. ಏನು ಈ ಶಾಸಕರ ಅಭಿವೃದ್ಧಿ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರು ಏನು ಮಾಡಲ್ರಿ ಸರ್, ಬರೀ ಅದನ್ನು ಆಶ್ವಾಸನ ಕೊಡ್ತಾರ್ರಿ, ಏನು ಮಾಡಾಗಿಲ್ರಿ. ಗಣೇಶ್ ಅವರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಮಾಡ್ತಾರ್ರಿ, ಮಾಡ್ತೀವಿ ಅಂತ ಹೇಳ್ತಾರ್ರಿ, ಮಾಡಲ್ರಿ. ಆಶ್ವಾಸನೆಗೆ ಮಾತ್ರ ಸೀಮಿತ ಆಗಿದ್ದಾರೆ. ಹ್ಞೂ ರೀ. ಅಭಿವೃದ್ಧಿ ಆಗ್ತಾ ಇತ್ತಾ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ? ಆಗ್ತಾ ಇದೆ ಸರ್, ಆಗ್ತಾ ಇದೆ. ಗಣೇಶ್ ಸರ್ಗೂ ಚೆನ್ನಾಗಿ ಮಾಡಕತ್ತಾರ, ಕಂಪ್ನಿಯಲ್ಲಿ ಮಾಡಕತ್ತಾರ, ಹಳ್ಳಿ ಊರಲ್ಲಿ ಎಲ್ಲ ಮಾಡಕತ್ತಾರ. ಈ ತಾಲೂಕಾ ಪ್ಲೇಸ್ ಆದರೂ ಇನ್ನೂ ಕಚೇರಿಗಳಿಲ್ಲ ಅಂತ ಜನ ಭಾಳ ಹೇಳ್ತಾ ಇದ್ದಾರೆ. ಹಂಗೇನಿಲ್ಲ ಸರ್, ಈಗ ಅದು ಇದು ಆಗಾಕತ್ತೈತಿ, ವಿಧಾನಸೌಧ ಆಗಾಕತ್ತೈತಿ, ಎಲ್ಲ ಅಲ್ಲಿಗೆ ಆಫೀಸೆಲ್ಲ ಅಲ್ಲೇ ಮಾಡ್ತಂತಂದು ಗಣೇಶ್ ಸರ್ ಹೇಳಕತ್ತಾರ. ಅವರ ಅಭಿವೃದ್ಧಿ ಕೆಲಸಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 10ಕ್ಕೆ 10 ಕೊಡ್ತೀವಿ ಸರ್. ಚೆನ್ನಾಗಿದ್ದಾರೆ ಸರ್, ಒಳ್ಳೆ MLA. ಕ್ಷೇತ್ರದಲ್ಲೇ ಇರ್ತಾರೆ, ಹೊರಗಡೆ ಫೋನಿಗೆ ರೀಚ್ ಆಗ್ತಾರೆ, ಓಪನಾಗಿ ಹೇಳ್ತಾರೆ. ರಾತ್ರಿ 12 ಗಂಟೆವರೆಗೂ ಯಾವುದೇ ಕಾಲ್ ಮಾಡ್ರಪ್ಪ, ನಾನು ಸಿಗ್ತೀನಿ, ನಿಮ್ಮ ಅಣ್ಣನ ಥರ, ನಿಮ್ಮ ಮನೆಯವನ ಥರನೇ ಕೆಲಸ ಮಾಡಿಕೊಡ್ತೀನಿ, ಯಾವುದೇ ಸಮಸ್ಯೆ ಇರಲಿ ಅಂತೇಳಿ ಹೇಳ್ತಾರೆ ಸರ್. ಕುಡಿಯುವ ನೀರಿಂದೆಲ್ಲ ವ್ಯವಸ್ಥೆ ಹೆಂಗೆ? ಮೂಲಭೂತ ಸೌಕರ್ಯಗಳು ಮೊದಲಿದ್ದನೂ ಚೆನ್ನಾಗಿದೆ, ಈಗೂ ಚೆನ್ನಾಗಿದೆ. ಪೂರ್ವ ಸುರೇಶ್ ಬಾಬು ಸರ್ ಇದ್ದಾಗಲಿದ್ದನೂ ಚೆನ್ನಾಗಿದೆ, ಈಗೂ ಚೆನ್ನಾಗಿದೆ. ಸುರೇಶ್ ಬಾಬು ಅಂಡರ್ನಲ್ಲೇ ಆಗಿರೋದು ಅದು ನೀರಿನ ಯೋಜನೆ, ಇವಾಗೂ ಚೆನ್ನಾಗಿ ನಡೀತಿತ್ತು. ಶಾಸಕರ ಅಭಿವೃದ್ಧಿ ಕಾರ್ಯಕ್ಕೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್? 8.5 ಸರ್. ನಮಗೆ ಫಸ್ಟು ಸ್ಟೂಡೆಂಟ್ಸ್ಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕು. ಈ ಬಸ್ ಸ್ಟ್ಯಾಂಡ್ ನಿಂದ್ರಕ್ಕೆ ವ್ಯವಸ್ಥೆ ಇಲ್ಲ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು ಕಂಪ್ನಿ. ಇನ್ನೂ ಏನೂ ಆಗಿಲ್ಲ ನಮ್ಮ ಪ್ರಕಾರ, ಸ್ಟೂಡೆಂಟ್ ಪ್ರಕಾರ. ಈ ಆಸ್ಪತ್ರೆಗೆಲ್ಲ ಹೆಂಗಿದೆ ಸಮಸ್ಯೆ ಇಲ್ಲೆಲ್ಲ? ಆಸ್ಪತ್ರೆಯಲ್ಲಿ ಅಂತಂದ್ರೆ ಹೋದ್ರೆ ಏನು ಕೇರೇ ಮಾಡಲ್ಲ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗ್ತೀವಿ ಅಷ್ಟೇ, ಸ್ಟಾರ್ಟಿಂಗ್ ಎಲ್ಲ ಇದು ಮಾಡ್ತಾರೆ, ಬರ್ರಿ ಅಂತಾರೆ, ಒಂದು ಇಂಜೆಕ್ಷನ್ ಹಾಕ್ತಾರೆ, ಕಳಿಸ್ತಾರೆ, ಅಷ್ಟು ಬಿಟ್ಟರೆ ಏನು ಮಾಡಲ್ಲ ಅಲ್ಲಿ. ನಿಮ್ಮ MLA ಅವರು ಬಂದಿದ್ರ ಗಣೇಶ್ ಅವ್ರು ನಿಮ್ಮ ಊರಿಗೆ? ಬರ್ತಾರೆ. ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ? ಹಾಂ ಮಾಡ್ತಾರೆ ಸರ್, ಮಾಡ್ತಾರೆ. ಏನೇನು ಈಗ ನಿಮಗೆ ಮನೆಗಳು ಎಲ್ಲ ಸಿಗ್ತಾ ಇದಾವೆ ಪಂಚಾಯತಿಂದ ಎಲ್ಲ? ಮನೆಗಳು ಸಿಗ್ತಾವೆ ಸರ್, ಒಬ್ಬೊಬ್ರಿಗೆ ಕೊಡ್ತಾರೆ, ಒಬ್ಬೊಬ್ರಿಗೆ ಕೊಡಂಗಿಲ್ಲ. ಹಾಂ, ರೈತರೆಲ್ಲ ಹಾಳೋಗಿ ಹೋಗ್ಬಿಟ್ಟಿವಿ. ಬೆಲೆ ಬಂದತ, ಬೆಲೆಗೆ ಧಾನ್ಯಕ್ಕೆ ಬೆಲೆಗೆ ರೇಟೇ ಇಲ್ಲ. 1320 ರೂಪಾಯಿ ರೇಟ್ ಇಟ್ಟು ರೈತರೆಲ್ಲ ಭಾಳ ಲಾಸ್ನಾಗ ಇದ್ದಾರೆ. ಆದ್ರೆ ರೈತರ ಬಗ್ಗೆ MLA ತಲೆ ಕೆಡಿಸ್ಕೊಳ್ತಾ ಇಲ್ಲ? ಏನಿಲ್ಲ. ನಾನೀಗ ಕಂಪ್ಲಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಬಳಿ ಇರ್ತಕ್ಕಂಥ ಆಟೋ ಸ್ಟ್ಯಾಂಡ್ ಬಳಿ ಇದ್ದೇನೆ. ಅವ್ರೇನು ಚೆನ್ನಾಗಿ ಮಾಡ್ತಾ ಇಲ್ಲ. ಏನೇನು ಆಗಬೇಕಿತ್ತು ಇಲ್ಲಿ? ಗಣೇಶ್ ಅವರು ಏನೇನು ಕೆಲಸ ಮಾಡಬೇಕಿತ್ತು, ಯಾವ ಕೆಲಸಗಳಾಗಿಲ್ಲ? ಕೆಲವು ಕೆಲಸಗಳು ಮಾಡಿದ್ದಾರೆ, ಇನ್ನು ಕೆಲಸಗಳು ನಿಲ್ಲಿಸಿ ಸ್ಟಾಪ್ ಮಾಡಿದ್ದಾರೆ ಅಷ್ಟೇ. ಅವ್ರ ಕೆಲಸಗಳು ನಿಮಗೆ ತೃಪ್ತಿ ತಂದಿದೆಯಾ? ಇನ್ನೂ ಸ್ವಲ್ಪ ಕೆಲಸಗಳು ಸ್ವಲ್ಪ ಮಾಡಿಸ್ತಾ ಇದೆ. ಹೋದ MLAಕ್ಕೆ ನಾವು ಕಾಂಗ್ರೆಸ್ MLA ನಮ್ಮ ಕಂಪ್ಲಿ ಕ್ಷೇತ್ರದಲ್ಲಿ ಪರವಾಗಿಲ್ಲ, ಅಭಿವೃದ್ಧಿ ಮಾಡ್ತಾ ಇದ್ದಾನ. ಇನ್ನೂ ಸ್ವಲ್ಪ ಮಾಡಬೇಕಿತ್ತು, ಮಾಡ್ತಾ ಇಲ್ಲ, ಆಗ್ತಾ ಇದೆ, ಪರವಾಗಿಲ್ಲ. ಗಣೇಶ್ ಅವರ ಅಭಿವೃದ್ಧಿ ಕೆಲಸಗಳು ನಿಮಗೆ ತೃಪ್ತಿ ತಂದಿದೆಯಾ? ಓಡಾಡ್ತಾರ ಎಲ್ಲ ಇಲ್ಲಿ ಸಿಟಿಯಲ್ಲಿ? ಎಲ್ಲ ಓಡಾಡ್ತಾರೆ, ಎಲ್ಲ ಥರ ಮಾತಾಡ್ತಾರೆ ಅವ್ರು ಬಂದು. ಈಗ ಕಚೇರಿಗೆ ಹೋದ್ರೆ ಸಿಗ್ತಾರಾ? ಹಿಂಗೆ ಸಿಗ್ತಾರೆ, ಕಚೇರಿಗೆ ಹೋದ್ರೆ ಸಿಗ್ತಾರೆ. ಹಿಂಗೆ ಚೆನ್ನಾಗಿ ಕೆಲಸ ಮಾಡ್ತಾರಾ? ಕೆಲಸ ಮಾಡ್ತಾರೆ ಸರ್. ನಾನೀಗ ಕಂಪ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಏನು ಫುಡ್ ಮಾರ್ಕೆಟ್ನಲ್ಲಿ ಇದ್ದೇನೆ. ಏನು ಅಭಿವೃದ್ಧಿ ಸರ್, ನಮ್ಮ ರಸ್ತೆನೇ ಆಗ್ತಾ ಇಲ್ಲ. ನಮಗೆ ಮುದ್ದಾಪುರ ಶಿಬಿರದಿನಿ ರಾಮಸಾಗರಕ್ಕೆ ರಸ್ತೆನೇ ನಿರ್ಮಾಣ ಆಗಿಲ್ಲ. ಭಾಳ ತೆಗ್ಗು ಗುಂಡಿಗಳು ಭಾಳ ಆಗ್ಯಾವ. MLA ಅವ್ರು ಬಂದಿದ್ರ ನಿಮ್ಮೂರಿಗೆ? ನಮ್ಮೂರಿಗೆ ಬರ್ತಾ ಇರ್ತಾರೆ, ಅವರು ಬೈಪಾಸ್ ರೋಡಲ್ಲಿ ಅಡ್ಡಾಡ್ತಾ ಇದ್ದಾರೆ. ಈಗ ಸಿಟಿಗೆ ಬೇಕಾದಂಥ ಆಸ್ಪತ್ರೆ, ಇವು ಮೂಲಭೂತ ಸೌಕರ್ಯಗಳು ಎಲ್ಲ ಅದೆಲ್ಲ ಚೆನ್ನಾಗಿದೆ. ಅವ್ರ ಅಭಿವೃದ್ಧಿ ಕೆಲಸಗಳೆಲ್ಲ ನಿಮಗೆ ತೃಪ್ತಿ ತಂದಿದ್ಯಾ? ನಮ್ಮೂರಾಗೆ ಏನು ತಂದಿಲ್ಲ ಸರ್, ನಮ್ಮ ರಾಮಸಾರದಾಗ ಏನು ತಂದಿಲ್ಲ ಸರ್. ಅವ್ರು ಏನು ಮಾಡಿಲ್ಲ ಅಭಿವೃದ್ಧಿ? ಇಲ್ಲ ಸರ್. ಯಾಕೆ? ರಾಮಸಾರ ಅಂದೇ ಮಾಡಿಲ್ಲ ನೋಡಿ ಸರ್, ರಾಮಸಾರ ಅಂದೇ ಮಾಡಿಲ್ಲ ನೋಡಿ ಸರ್. ಮುದ್ದಾಪುರದಲ್ಲಿ ಎಲ್ಲ ಅಭಿವೃದ್ಧಿ ಆಗೈತಾ? ಕೆಲವು ಮಾಡ್ಯಾರ ಸರ್, ಕೆಲವು ಇನ್ನೂ ಪೆಂಡಿಂಗ್ ಅದಾವ ಸರ್. ಕೆಲವು ಮಾಡ್ತೀನಿ ಅಂತ ಹೇಳಿ ಸರ್. ಭರವಸೆಗಳು ಕೊಟ್ಟದ್ದು ಎಲ್ಲ ಈಡೇರ್ತಾರೆ ಸರ್, ಮಾಡ್ತಾರೆ ಸರ್. ಇಲ್ಲ ಹೆಚ್ಚು ಕಮ್ಮಿ ಒಂದು 2 ದಿನ 3 ದಿನ ಲೇಟ್ ಆಗ್ಬೋದು ಸರ್, ಮಾಡ್ತಾರೆ. ನಾನೀಗ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೆಟ್ರಿ ಗ್ರಾಮದಲ್ಲಿದ್ದೀನಿ. ಇಷ್ಟು ಬಾರಿ ವಿಸಿಟ್ ಮಾಡಿದ್ದಾರೆ ನಿಮ್ಮ ಊರಿಗೆ ಅವ್ರ ಶಾಸಕರ? ಜಗ್ಗಿ ಬಾರಿ ಬರ್ತಾರೆ, ಅದೇನು ಲೆಕ್ಕಿಲ್ಲ. ಬರ್ತಾರೆ, ಬರೋದೇನು ಬರ್ತಾರೆ. ಕೆಲಸಗಳು 2000 ಹಾಕೋದಕ್ಕೆ ಎಲ್ಲಿ ಮಾಡ್ತಾರ್ರಿ, ಎಲ್ಲ ನಿಂತ್ಕೊಂಡು ಹೋಗೋ ಕೆಲಸಗಳು. ಈಗಂದ್ರೆ ಆಶ್ವಾಸನೆಗೆ ಮಾತ್ರ ಅವರು ಶಾಸಕರಾಗ್ತಾ ಇದ್ದಾರೆ, ಹಿಂಗೆ ಆದಷ್ಟು ಮಾಡ್ಯಾರ್ರಿ, ಪರವಾಗಿಲ್ಲ. ಯಾವುದು ಮಾಡಿಲ್ಲ, ಎಲ್ಲ ನಿಂತ್ಕೊಂಡಾಗ ಈಗ 2000 ಆಗ್ತೀವಿ ಅಂತ ಕುಂತ್ಕೊಂಡ್ರ. ಅವರಿಂದ ಅವ್ರಿಗೆ ಹಾಕೋದ್ರಿಂದ ಕೆಲಸ ಇಲ್ಲ ಅಂತ ಹೇಳ್ತಿದಾರೆ. ಕೆಲಸಗಳು ನಮಗೆ ಇಲ್ಲ ಅಂತ ಹೇಳ್ತಿದಾರೆ ಅವರು. ಹಿಂಗಾಗಿ ನೋಡ್ರಿ, ರಸ್ತೆಗಳು, ಚರಂಡಿ ವ್ಯವಸ್ಥೆ, ಪ್ರಶಾಣ, ರಸ್ತೆಗಳು ಕೇಳ್ಬೇಡ್ರಿ, ಚರಂಡಿಗಳು ಕೇಳ್ಬೇಡ್ರಿ, ಎಲ್ಲ ಡೆಡ್ ಆಗ್ಯಾವ ನೋಡ್ರಿ. ಚರಂಡಿಗಳು ಇಲ್ಲೇ ನೋಡ್ಕೇರಿ, ಇಲ್ಲೇ ನೋಡ್ರಿ, ಡೆಡ್ ಆಗಿರೋ ಚರಂಡಿ, ಡೆಡ್ ಆಗಿ ನಿಂತ್ಕೊಂಡ್ಬಿಟ್ಟ ಚರಂಡಿಗಳು. ಏನು ಚರಂಡಿ ಕೆಲಸನೇ ಆಗಿಲ್ಲ. ಶಾಸಕರು ಪರವಾಗಿಲ್ಲ, ಅದ್ರ ಬಗ್ಗೆ ಒಂದು 2-3 ಸಲ ಮಾತಾಡಿದ್ದಾರೆ. ಜಾಲಿ ಹಾಕ್ಸ್ತಂತ ಹೇಳಿದ್ದಾರೆ, ಇನ್ನೂ ಆಗಿಲ್ಲ. ಕಾಮಗಾರಿ ಐತೆ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಹೋದ ಸಲ ಸ್ಪಂದನೆ ಬೇಸ್ ಮಾಡಿದ್ರು,
ಈ ಸಲ ಸರ್ಕಾರನೇ ಅನುದಾನ ಬಿಡ್ತಾ ಇಲ್ಲ, ಇನ್ನು ಅವ್ರು ಏನು ಮಾಡ್ತಾರಪ್ಪ. ಈ ಶಾಸಕರೆಲ್ಲ ಓಡಾಡ್ತಾ ಇದ್ರ, ಬೇಗ ಏನಾದರೂ ಕಷ್ಟ ಅಂತ ಹೇಳಿದ್ರೆ ಸ್ಪಂದನೆ ಮಾಡ್ತಾರ, ಸಿಗ್ತಾರ? ಪರವಾಗಿಲ್ಲ, ಸಿಗ್ತಾರೆ, ಮಾತಾಡ್ತಾರೆ. ನಿಮ್ಮ ಶಾಸಕರ ಅಭಿವೃದ್ಧಿ ಕೆಲಸಕ್ಕೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್? ಹೆಂಗಂತ ಹೇಳ್ತೀರಿ, ಇನ್ನು ಒಂದು ಕೆಲಸ ಇಲ್ಲ, ಬರೀ ಗ್ಯಾರಂಟಿ ರೊಕ್ಕ ಹಾಕಿವಂತಾರೆ ಅವರು. ಮತ್ತು ಗ್ಯಾರಂಟಿ ರೊಕ್ಕ ಹಾಕಿದಾಗ ಎಲ್ಲಿ ಮಾಡ್ತಾನೆ ಬಂದು ಅಭಿವೃದ್ಧಿ? ಬಂದಿದ್ದಾರೆ ಗೆದ್ದ ನಂತರ ನಿಮ್ಮ ಊರಿಗೆ? ಹಂಗೆ ಅಡ್ಡಾಡ್ತಾರ್ರಿ ಲೈನಲ್ಲ, ಕೆಲಸ ಅಂತ ವರ್ಕ್ ಏನಾಗಿಲ್ಲ. ಹಿಂದೆ ಎಂದು ಕಾಣದ ಅಭಿವೃದ್ಧಿ ಕೆಲಸಗಳು ಈ 10 ವರ್ಷದಲ್ಲಿ, 7 ವರ್ಷದಲ್ಲಿ ಸುಮಾರು ಕೆಲಸಗಳು ನಮ್ಮ ಭಾಗದಲ್ಲಿ ಕಂಪ್ಲಿ ಕ್ಷೇತ್ರದಲ್ಲಿ ಆಗ್ತಿದೆ ಸರ್. 12 ಗಂಟೆ ಫೋನ್ ಮಾಡ್ಲವರು, ಫೋನ್ ಮಾಡಿ ಏನಪ್ಪ ಅಂತ ಕೇಳ್ತಾರೆ. ಪ್ರತಿ ಯಾರೇ ಆಗಿರಲು, ಅವ್ರ ಸಂಬಂಧಿಕರಾಗಿರಲು, ಫ್ರೆಂಡ್ಸ್ ಆಗಿರಲು, ಬೇರೆ ಯಾರೋ ಕಾರ್ಯಕರ್ತರು ಮಾಡಲು, ಮಾಮೂಲು ವ್ಯಕ್ತಿ ಮಾಡಲು ಕರೆ ಸ್ಪಂದನೆ ಮಾಡಿ ಮಾತಾಡ್ತಾರೆ ಸರ್. ಮಾತಾಡಿ ನಿಮ್ಮದು ಕೆಲಸ ಏನು ಮಾಡ್ಬೇಕು ಏನಿಲ್ಲ ಅಂತೇಳಿ ಅವ್ರ ಕೆಲಸ ಮಾಡಿಕೊಡ್ತಾರೆ. ನಾವೀಗ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯರಂಗಳಿ ಗ್ರಾಮದಲ್ಲಿ ಇರುವಂಥದ್ದು. ನಿಮ್ಮ ಗ್ರಾಮಕ್ಕೆ ಏನಾದರೂ ಸಮಸ್ಯೆ ಅಂತ ಹೇಳಿದಾಗ ಬರ್ತಾರಾ? ಖಂಡಿತ ಬರ್ತಾರೆ ಸರ್. ಏನಾದರೂ ಕರೆದ್ರೆ ಕೂಡ ಏನಾದರೂ ಸ್ಪಂದನೆ ಮಾಡಿ ಬರ್ತಾರೆ ಸರ್. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರಿಗೆ? 10ಕ್ಕೆ 9 ಮಾರ್ಕ್ಸ್ ಕೊಡ್ತೀವಿ ಸರ್. ಇವರು 3 ವರ್ಷ ಆಯ್ತು ರೋಡ್ ಬಗ್ಗೆ ಏನು ತಲೆ ಕೆಡಿಸ್ಕೊಂತ ಇಲ್ಲ. ಅದಕ್ಕೋಸ್ಕರ ಹಂಗೆ ಕಾಮಗಾರಿಕೆ ಹಂಗೆ ನಿಂತ್ಕೊಂಡಿದೆ. ನೋಡಿ ರೋಡ್ ಹೇಗಿದೆ, ಹಂಗೆ ಇದೆ ರೋಡ್. ಇದು ನೀರಿನ ಕೂಡ ಸವಲತ್ತಿಲ್ಲ. ನೀರಿನ ಕೂಡ 15 ದಿನಕ್ಕೆ ಒಂದು ಟೈಮ್ ನೀರು ಬಿಡ್ತಾರೆ. ಬಳಕೆ ಕೂಡ ಇಷ್ಟೇ ನೀರು ಬೀಳ್ತಾ ಇರೋದು. ಭಾಳ ಸಮಸ್ಯೆ ಇದೆ ಸರ್ ಇರಲಿಗೆ. ಈ ನೀರಿಂದೆಲ್ಲ ಸಮಸ್ಯೆ ಐತಮ್ಮ ನಿಮ್ಮ ಊರಾಗ? ಭಾಳ ಸಮಸ್ಯೆ ಐತ್ರಿ. ಮತ್ತು ಕರೆಂಟ್ ಇದ್ರೆ ನೀರು, ಇಲ್ಲದ್ರೆ ಇಲ್ಲ ಅಷ್ಟೇ. ನಿಮ್ಮ ಎಮ್ ಎಲ್ ಎಗೆ ನೀರಿನ ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿದ್ರೆ ಏನು ಹೇಳ್ತಾರೆ? ನಾವು ಕೇಳಿಲ್ರಿ, ಅವ್ರು ಹೇಳಿಲ್ಲ. ಗಂಡು ಮಕ್ಳಿಗೆ ಗೊತ್ತಾವಲ್ಲ, ನಮಗೇನು ಗೊತ್ತೇನು. ಹೆಣ್ಮಕ್ಳು 2,000 ರೂಪಾಯಿ ಕೊಟ್ಟಿನಂತ ದಿನಕ್ಕೆ ನಾವು 10,000 ರೂಪಾಯಿ ಡೀಸೆಲ್ ಹಚ್ಚಿ ಮಾಡ್ತೀವಿ ಟ್ಯಾಕ್ರಿಗೆ. 2 ರೂಪಾಯಿ ಏರಿದೆ ಅಂದ್ರೆ ನಮ್ಗೆ ಎಷ್ಟು ಹೊಡ್ತ ಬೀಳ್ತದೆ. ನಾವೇ ಕೇಳಿದ್ರೆ ಎಂಡ್ರಿಗೆ 2,000 ರೂಪಾಯಿ ಕೊಟ್ಬಿಡ್ತೀವಲ್ಲ, ಇನ್ನೂ ತಗಂತಂದೇಳಿ ಅವ್ರನ್ನ ಏರ್ಸ್ಕೊಂಬಂದಿ ಅಂತ. ಹಾಲು ಎಷ್ಟು ಇತ್ತು ರೀ ಇವಾಗ? ಆಲೇ ಮೊನ್ನೆ 4 ರೂಪಾಯಿ ಏರಿಸಿದ್ದಾನೆ. ವಿದ್ಯುತ್ 200 ಯೂನಿಟ್ ಅಂತ ಫ್ರೀ ಕೊಡ್ತಂತಂದು. ಅವಾಗ ನಮಗೆ ಮಾಮೂಲು ಅವ್ರು ಕೊಡ್ಲಿಕ್ಕಿಂತ ಮುಂಚೆ 350 ರೂಪಾಯಿ ಬರ್ತದೆ ಕರೆಂಟ್ ಬಿಲ್ಲು. ಇವಾಗ 600 ರೂಪಾಯಿ ಬರುತ್ತೆ. ರೋಡಿನ ಪ್ರಾಬ್ಲಮ್ಗಳು ಅದಾವು. ಆಮೇಲೆ ನೀರಿನ ಸಮಸ್ಯೆ ಅದಾವು, ನೀರಿನ ಬಗೆಹರಿಸಂಗಿಲ್ಲ. ಇನ್ನು ಆಳ್ಬಿದ್ದ ಬಾವಿ ಇದೆ, ಇಲ್ಲಿ ಆಳ್ಬಿದ್ದ ಒಕ್ಕರಣಿ ಇದೆ, ಇಂಥವೆಲ್ಲವೂ ಅದಾವು. ಇಂಥವು ಯಾವುದನ್ನ ಹಳ್ಳ ಇದೆ, ಹಳ್ಳ ಹೂಳು ಎತ್ಸಂಗಿದ್ರೆ ಹೂಳೋದು ಅದರ ಶಾಸಕರೇ ಇನ್ನೊಬ್ಬರನ್ನ ಯಾರನ್ನ ಕರೆ ಕಳ್ಸೋದು, ಅವ್ರನ್ನೇ ತೊಬ್ಬಾಕೋದು. ಇಂಥ ಪೊಸಿಷನ್ ಹಿಂಗದಾವು. ಇಂಥವು ಯಾವ ಸಮಸ್ಯೆಗಳನ್ನ ಬಗೆಹರ್ಸಕ್ಕೆ ಒಬ್ಬರು ಶಾಸಕರಲ್ಲ, MP ಗಳೆಲ್ಲ ಯಾರು ಇಂದು ಕಾಲಿಟ್ಟಿಲ್ಲ. ನಿಮ್ಮ ಊರಿಗೆ ಶಾಸಕರು ಜಯನ್ ಗಣೇಶ್ ಅವರು ಬರ್ತಾ ಇದ್ದಾರಾ? ಎಲ್ಲ ಸಮಸ್ಯೆ ಗೆದ್ದಾಗದ ಬಂದೇ ಇಲ್ಲ ಊರಿಗೆ. ಹಾಂ, ಯಾವುದೋ ಹೋಳಿಗೆ ಊಟ ಐತೆ ಅಂದ್ರೆ ಬಂದು ಹೋಗ್ತಾನೆ ಕಂಪಲ್ಸರಿ. ಟೋಟ್ಲ್ ಐತೆ ಅಂದ್ರೆ ಬರ್ತಾನೆ, ಸ್ವತ್ರ ಬರ್ತಾನೆ. ಓಡಾಡ್ತಾರೆ, ಕೆಲಸ ಮಾಡ್ತಾ ಇಲ್ಲ. ಕೆಲಸ ಅಂತ ಮಾಡಲ್ಲ, ಸುಮ್ಮನೆ ಕೈ ಬಾಯ್ ಅಷ್ಟೇ. ಅದು ವೈಯಕ್ತಿಕವಾಗಿ ಬರ್ತದ, ನಮ್ಮ ಇದಕ್ಕಂತ ಬರೋದಿಲ್ಲ. ಅವರು ನಮ್ಮ ಕ್ಷೇತ್ರದವ್ರು ಅಸಲು ಬರೋದಿಲ್ಲ, ಏನಂತ ಕೇಳಕ್ಕಲ್ಲ. ಯಾರು ತಗೊಂಡ ಬಂದ್ರೆ ಯಾರ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವರು. ಅಲ್ಲೆಲ್ಲಿದ್ದಂಗೆ ಎದ್ದು ಹೋಗ್ತಾರೆ. ಇನ್ನು ಉಳಿಕೆದವ್ರನ್ನ ಯಾರು ಕೇಳ್ತಾರೆ? ಈಗ ಶಾಸಕ ಗಣೇಶ್ ಅವರ ಅಭಿವೃದ್ಧಿ ಕೆಲಸಗಳು ನಿಮಗೆ ತೃಪ್ತಿ ತಂದಿದ್ದಾವ? ಹೆಂಗೆ ತೃಪ್ತಿ ಅಂದ್ರೆ ನೋಡ್ರಿ, ಅವ್ರು ಬರ್ತಾರೆ. ನಾವು ಕಾಂಗ್ರೆಸ್ನವರೇ, BJP ಅಂತಲ್ಲ. ಅವ್ರು ಬಂದು ಏನಪ್ಪ ಯಾರು ಗೆದ್ದಾರ ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ. ಅಲ್ಲಿ ಇಲ್ಲಿ ರಸ್ತೆಗಳು ಮಾಡ್ಯಾರ ನಮ್ಮೂರಾಗ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿದ್ದು ಏನು ಸುಖ ಇಲ್ಲ. ಅವಾಗ ನೋಡ್ರಿ, ಅವ್ರವ್ರ ಅಭಿಪ್ರಾಯ ಅದು. ಒಬ್ರಿಗೆ ಬೇಕಾತಾರ, ಒಬ್ರಿಗೆ ಬೇಡ ಆತಾರ. ಏನೈತೆ, ಏನು ಸಮಸ್ಯೆ ಸಂಬಂಧನೇ ಇಲ್ಲ. ಏನು ಮಾಡಿಲ್ಲ ಅವರು. ಯಾರು ಏನು ಮಾಡಿಲ್ಲ. ಈ ರೋಡ್ಗಳೆಲ್ಲ ಮಾಡ್ದಂದ್ರೆ ಬಿಟ್ಟೋಗ್ಯಾರ ಮಾಡುವಾಗ. ಈಗ ರೋಡ್ ನಿಂತೋಯ್ತು ಸರ್. ಇದು ರೋಡ್ ಸಿದ್ದರಾಮಯ್ಯ ಅವರು ಸರ್ಕಾರ ವಾಹನಗಳು ಬರೀ ಆಕ್ಸಿಡೆಂಟ್ಗಳಾಗಿ ಇಲ್ಲೇ ನಮ್ಮೂರ್ವೇ 5-6 ಹೆಣ ಸೋತೋಗ್ಯಾವ. ಯಾರು ಕಿವಿ ಇಕ್ಕೊಂಡಿಲ್ಲ. ಇದೇ ರಸ್ತೆ ಒಳಗ 5-6 ಹೆಣ ಹೋಗ್ಯಾವ. ಈ ರಸ್ತೆ ಅಗಲ ಮಾಡ್ತೀವಿ ಅಂದ್ರು ಏನು ಮಾಡೋಕ್ಕಾಗಿಲ್ಲ. ಈಗ ಸಿದ್ದರಾಮಯ್ಯ ಅವ್ರ ಕೆಲಸ ಅವ್ರಿಗೆ ತೃಪ್ತಿ ಇಲ್ಲ ಅಂತ ಹೇಳ್ತಾ ಅವ್ರವ್ರು ಇಷ್ಟ ಅಲ್ರಿ, ನಾವೇನು ಹೇಳೋಕ್ಕಾಗಲ್ಲ. ಒಬ್ರಿಗೆ ಬೇಕಾಗ್ತತೆ, ಒಬ್ರಿಗೆ ಬೇಡ ಆಗತ್ತೆ. ಹೌದಲ್ರಿ? ನಾವೀಗ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾದ್ನಟ್ಟಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಈ ಒಂದು ಗ್ರಾಮದಲ್ಲಿ ಶಾಸಕರು ಕೊಟ್ಟಂಥ ಭರವಸೆಗಳೇನು, ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಒಂದು ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆ, ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಜನರಿಂದನೂ ಕೂಡ ಈಗ ತಿಳ್ಕೊಳ್ಳೋಣ. ಮಾಡ್ಯಾನ ಹೊಸ ಮಾಡ್ಯಾನ ಕೆಲಸ. ರೋಡ್ ಮಾಡ್ಯಾನ, ತಾನು ಯಾವ ಹೇಳಿದ ಹೊಸ ಮಾಡ್ಯಾನ. ಅಂದರೆ ಈಗ ಗಣೇಶ್ ಅವರು ಇಲ್ಲಿ 2ನೇ ಬಾರಿ ಆಯ್ಕೆ ಆದ್ರಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ಬೇಸ್ ಕೆಲಸ ಮಾಡ್ತಾರೆ ಸರ್. ಬರ್ತಾರೆ ರೀ, ಬಂದು ಅವಾಗ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಕೊಡ್ತಾ ಇದ್ದಾರೆ. ಎಲ್ಲ ಉಪಯೋಗ ಐತಿ ಸರ್.
ಅಂದರೆ ರಾಜ್ಯದಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಇವೆಲ್ಲವೂ ನಿಮಗೆ ತಲುಪ್ತಾ ಇದಾವೆ? 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ಬರ್ತಾವೆ ಸರ್. 2,000 ಬರ್ತಾವೆ, 800 ಅಕ್ಕಿವು ಬರ್ತಾವೆ, ಎಲ್ಲ ಬರ್ತಾವೆ ಸರ್. ಗಣೇಶ್ ಅವರ ಅಭಿವೃದ್ಧಿ ಬಗ್ಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಕ್ಕೆ ಮಾರ್ಕ್ಸ್ ಅಂದ್ರೆ 8 ಅಷ್ಟು ಕೊಡ್ಬೋದು ಸರ್. ನಮ್ಮ ಮೇಲೆ ಈ ಕಡೆ ಬರ್ತಾರ, ಗಣೇಶ್ ಅಂತೂ ಬರ್ತಾನ ಸರ್. ನಿಮ್ದು ಏನಾದರೂ ಕಷ್ಟ ಅಂತ ಹೇಳಿದ್ರೆ ಸಿಗ್ತಾರಾ? ಸಿಗ್ತಾರೆ ಸರ್. ನಾವು ಹೋಗ್ಬೋದು, ಅವರು ಬರ್ತಾರೆ, ನಾವು ಕರೆದ್ರೆ ಬರ್ತಾರೆ ಗಣೇಶ್. ಮೊದಲೆಲ್ಲ ನೀರಿಂದೆಲ್ಲ ಒಟ್ಟು ಜಾಲ್ಸಿ ನೀರೆಲ್ಲ ಇರ್ತಿದ್ದಿಲ್ಲ ಸರ್, ಭಾಳ ಅಷ್ಟು ಕುಡಿಯೋಕೆ ನೀರು ಸಮಸ್ಯೆ ಇತ್ತು. ಈಗ ಅದನ್ನೆಲ್ಲ ಬಯಸು ಮತ್ತೆ ಅನುದಾನ ತಂದು ಅದನ್ನೆಲ್ಲ ಕವರ್ ಹಾಕಿ ಒಳ್ಳೆ ಚೆನ್ನಾಗಿ ಮಾಡ್ಯಾರ ಸರ್. ಈಗ ಗಣೇಶ್ ಸರ್ ಒಳ್ಳೆ ತುಂಬ ಕೆರೆ ನೀರೇ ನಿರ್ತಿದ್ದಿಲ್ಲ, ಅದನ್ನು ಚೆನ್ನಾಗಿ ಮಾಡಿ ಸರ್. ಈಗ ಮತ್ತೆ ಒಂದು ನಾನೀಗ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಊರಿನ ಮುಖಂಡರು ಕೂಡ ಇರುವಂಥದ್ದು, ಅವ್ರನ್ನೂ ಕೂಡ ಮಾತಾಡಿಸೋಣ. ಸರ್, ಈಗ MLA ಆಗಿ 2ನೇ ಬಾರಿ ಗಣೇಶ್ ಅವರು MLA ಆಗಿದ್ದಾರೆ. ನಿಮ್ಮ ಊರಿಗೆ ಬರ್ತಾ ಇದ್ದಾರಾ? ನಿಮ್ಮ ಊರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಈಗ ಸ್ಪಂದನೆ ಮಾಡ್ತಾ ಇದ್ದಾರಾ? ಹೆಂಗೆ ಬರ್ತಾ ಇದ್ದಾರೆ ಸರ್ ಅವರು? ಅವ್ರು ಯಾವಾಗ್ಲೇನು ಪಾಪ ಹಿಂಗೆ ಹೋಗ್ತಾ ಬರ್ತಾ ಇದ್ದಾರೆ. ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಗಿದೆ, ಅದೇನು ಹೊರೆ ಆಗ್ತಾ ಇತ್ತಾ ಸಾಮಾನ್ಯ ಜನರಿಗೆ? ಹೆಂಗೆ ಬಡವರಿಗೆಲ್ಲ ಹೊರೆ ಆಗ್ತದೆ ಸರ್. ಈಗ ಇದ್ದಂಥವ್ರಿಗೆ ಹೊರೆ ಆಗೋದಲ್ಲ, ಬಡವರೆಲ್ಲ ದುಡ್ಡು ತಿಂಬರಿ ಅವ್ರಿಗೆ ಭಾಳ ಹೊರೆ ಆಗ್ತದೆ. ಮತ್ತೆ ಏನು ಮಾಡೋದೈತೆ? ಈಗ ಸಿಕ್ಕಾಪಟ್ಟೆ ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಕರೆಂಟ್ ಬಿಲ್ ಜಾಸ್ತಿ ಆಯಿತು, ತರಕಾರಿನೂ ಜಾಸ್ತಿ ಆಯಿತು, ತೊಗರಿಬೇಳೆನೂ ಜಾಸ್ತಿ ಆಯಿತು, ಎಲ್ಲ ಆಯಿತು. ರೈತರಿಗೆ ತಗೊಂಬಂದು ಎಷ್ಟು ಅಂತಾರೆ? ಉದ್ಯೋಗ ಸಿಗ್ತಾ ಐತೆ ಅಂದರೆ ಇಲ್ಲಿ ಜನರಿಗೆ ಉದ್ಯೋಗ ಸಿಗುತ್ತಾ? ಸಾಮಾನ್ಯ ಜನರಿಗೆ ಉದ್ಯೋಗ ಸಿಗೋಲ್ಲ ಸರ್. ಒಂದು ರೋಡ್ ಐತೆ, ಒಂದು ಏನು ಚರಂಡಿ ಐತೆ, ಏನೈತೆ? ಏನಿಲ್ಲ ಸರ್. ತಿರುಗ್ತಾರೆ ಅಷ್ಟೇ, ಕರೆದ್ರೆ ಬರ್ತಾರೆ ಹೋಗ್ತಾರೆ, ಅಷ್ಟು ಬಿಟ್ಟು ಕೈ ಮುಗಿದು ಹೋಗ್ತಾರೆ. ಅಷ್ಟೇ, ಅಷ್ಟು ಬಿಟ್ಟು ಏನು ಮಾಡುತ್ತಾರೆ ಸರ್? ಶಾಸಕರ ಅಭಿವೃದ್ಧಿ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ? ಇಲ್ಲ ಸರ್, 30% ಬರೋಲ್ಲ, 70% ಏನಿಲ್ಲ ಸರ್. ಊರಾಗ ಅಭಿವೃದ್ಧಿ ಇಲ್ಲ, ಎಲ್ಲ ಚರಂಡಿಗಳು, ಓಣಿ, ಯಾವ ಓಣಿಯನ್ನು ನೋಡು ನೀರೇ, ರಾತ್ರಿದ್ದು ಚುಕ್ಕಡಿ, ಏನು ಹೇಳಂಗಿಲ್ಲ. ಹುಡುಗರು ಯಾವ ಮಕ್ಕಮಂಗಲ್ಲ, ಕರೆಂಟ್ ಇದ್ರೆ ಮಾತ್ರ ಮರ್ಕೊಂತಾವೆ, ಇಲ್ಲಾಂದ್ರಿಲ್ಲ. ಲೀಡರ್ ಮುಖಾಂತರ ಜಾಸ್ತಿ ಐತೆ ಸರ್. ಸಾಮಾನ್ಯ ಜನರ ಸ್ಪಂದನೆ ಸಾಮಾನ್ಯ ಜನ ಸಮಾಧಾನ ಮಾಡೋದಿಲ್ಲ. ಫೋನ್ ಮಾಡಿದ್ರೆ ಲೀಡರ್ಗಳ ಕಡೆಲಿದ್ದ ಬರ್ಬೇಕು, ಏನು ಮಾಡಿದ್ರೆ ಕೂಡ ಈ ಕಡೆಲಿದ್ದ ಬರ್ಬೇಕು. ಅವ್ರು ಬರ್ತಾರೆ ಸರ್, ಬರ್ತಾರೆ, ತಿರುಗಾಡ್ತಾರೆ. ಯಾವ ರೋಟಿಗೆ ನೀರು ಇರ್ತದೆ ಸರ್, ಹಿಂಗೆ ಆ ಮನೆ ಮುಂದೆ ನೀರು ನಿಂದಿರ್ತಾವೆ. ಅಂಥವಕ್ಕೆಲ್ಲ ಕೇಳಿದ್ರೆ ಕೂಡ ಮೈಗೆ ಫೋನ್ ಸರ್ ಆಯ್ತು ಸರ್ ಅಂತಂತಾರ, ಮಾಡ್ತು ಅಂತಂತಾರ, ಆಯ್ತು ಸರ್. ಅವ್ರು ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ನಾನೀಗ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಮ್ಮಿಗ್ನೂರು ಗ್ರಾಮದಲ್ಲಿದ್ದೀನಿ. ಈ ಬಡವ್ರ ಕಷ್ಟ ಆಲ್ಸೋಕೆ ಇಲ್ಲಿ MLA JN ಗಣೇಶ್ ಬರ್ತಾರಾ? ಬರ್ತಾರ ಬಂದಾರಪ್ಪ. MLA ಹೆಂಗೆ ಎಲ್ಲ ಕೆಲಸ ಮಾಡಿಕೊಡ್ತಾರ? ಮಾಡ್ಯಾರ ಅವ್ರೇನು ಮಾಡ್ಯಾರ. ಮ್ಯಾಗ್ಲದ್ದು ಇದು ನಮ್ದು ರೈತರು ಬೆಳೆ ಇಲ್ಲ, ರೈತರದೇ ಹೆಚ್ಚು. ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು ನಿಮಗೆ? ಎಲ್ಲ ಭರವಸೆಗಳು ಕೊಟ್ಟಿದ್ವಲ್ಲ ನೆರವೇರಿಸ್ಯಾರ ಗಣೇಶ. ಅನುದಾನ ಬರ್ತಾಯ್ತಾ? ಅನುದಾನ ಬರ್ತದೆ ಸರ್, ಎಲ್ಲ ಚೆನ್ನಾಗಿದೆ ಸರ್ ಕೆಲಸ. ಈ 10 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಗಣೇಶ್ ಅವ್ರಿಗೆ? 100ಕ್ಕೆ 95% ಸರ್. ಎಮ್ಮಿಗ್ನೂರು ಅಂದರೆ ಹೋಬಳಿ ವ್ಯಾಪ್ತಿ, ಎಲ್ಲ ಅಭಿವೃದ್ಧಿ ಕೆಲಸಗಳಾಗ್ತದ. ಕುಡಿಯೋ ನೀರು ಕೆಲಸ ಮಾತ್ರ ಎಲ್ಲ ಚೆನ್ನಾಗಿದೆ ಸರ್. ಊರ ಬಗ್ಗೆ ಏನೈತೆ ಒಳ್ಳೇದು ಕೆಟ್ಟದ್ದು ಎಲ್ಲ ಓಟ್ ನೋಡ್ಕೊಂಡು ಹೋಗ್ತಾನೆ, ಎಲ್ಲ ಮಾಡ್ತಾನೆ. ರೋಟು ಎಲ್ಲ ಕಷ್ಟ ವನವಾಸ ಇದ್ರು ಸುತ್ತ ಎಜುಕೇಶನ್ಗೆ ಮಕ್ಕಳಿಗೆ ಎಲ್ಲ ಬಸ್ಗಳು ಬರ್ತಾ ಇದಾವ? ಬರ್ತಾವ್ರಿ, ಬಸ್ ಸೀದಾ ಬರ್ತಾವ್ರಿ. ಎಲ್ಲ ರೇಟ್ ಇದೆ ಸರ್. ನಮ್ಮ ಬೆಳೆ ಮಾತ್ರ ಇಲ್ಲ. ನಾನೀಗ ಕಂಪ್ಲಿ ತಾಲೂಕಿನ ಎಮ್ಮಿಗ್ನೂರು ಗ್ರಾಮದಲ್ಲಿದ್ದೀನಿ. ಪರವಾಗಿಲ್ಲ ಸರ್, ಮಾಡ್ತಾ ಇದ್ದಾರೆ. ಹಂಗೆ ನಿಧಾನಕ್ಕೆ ಸಾಕ್ತೈತೆ ಸರ್. ಇದು ಒಂದು 10 ವರ್ಷಲಿದ್ದ ಇವಾಗ ಫಸ್ಟ್ ಆಗ್ತಾಯಿದೆ ಸರ್ ರೋಡ್. ಒಂದು 20 ವರ್ಷಲಿದ್ದ ಇದೆ ಸರ್, 20 ವರ್ಷಲಿದ್ದ ಇವಾಗ ಆಗ್ತಾಯಿದೆ ಸರ್. ಪರವಾಗಿಲ್ಲ ಸರ್, ಆಗ್ತದೆ. ಏನೇನು ಭರವಸೆಗಳು ಕೊಟ್ಟಿದ್ರು ಸರ್ ಚುನಾವಣೆ ಸಂದರ್ಭದಲ್ಲಿ? ಅವ್ರು ಏನು ಅಂತ ಭರವಸೆ ಏನು ಕೊಟ್ಟಿಲ್ಲ ಸರ್, ಸಾಧಾರಣ ಹಂಗೆ ಕೆಲಸ ಮಾಡ್ಕೊಂತ ಹೊಂಟಾರ ಸರ್. ಈಗ ನೀರಾವರಿ ಏನೇನು ಯೋಜನೆಗಳಾಗಬೇಕು ಸರ್ ನಿಮ್ಮೂರಿಗೆ? ನಮ್ಮೂರಿಗೆ ನೀರಿಂದು ಕೊರತೆ ಇರೋದ್ರಿಂದ ಅಲ್ಲೆಲ್ಲಿದ್ದ ಎದ್ದ ನೀರಾವರಿ ಅಂತೇಳಿ ಲಿಫ್ಟ್ ಮಾಡಿ ಕೊಡ್ಬೇಕು ಅಂತಂದೇಳಿ ವಿಧಾನಸೌಧ ಕೇಳ್ಯಾರ. ಏನು ಹೇಳಿದ್ರು ಕೊನೆಗೆ? ಅದು ಒಟ್ಟು ಕೇಳ್ಯಾರ, ಅದು ಇನ್ನು ಆಗ್ತೈತೆ ಅಂತಂದ್ರೆ ಒಟ್ಟು ಆಗ್ಬೋದು. ಎಲ್ಲರಿಗೂ ಸ್ಪಂದನೆ ಮಾಡ್ತಾರೆ, ಕ್ಷೇತ್ರದಾಗ ಎಲ್ಲರನ್ನ ಭೇಟಿ ಆಗ್ತಾರೆ. ಚೆನ್ನಾಗಿದೆ ರೀ. ಈ ಕಲ್ಯಾಣ ಕರ್ನಾಟಕದಾಗ ಅತಿ ಹೆಚ್ಚು ತಿರುಗಾಡಂಥ MLA ಅಂದ್ರೆ ಗಣೇಶನೇ. ಮತ್ತು ಎಲ್ಲ ಅಭಿವೃದ್ಧಿ ಆಗ್ತದೆ, ಅವ ರೋಡ್ಗಳು ಅವೆಲ್ಲ. ನಮಗೆ ಕುಡಿಯೋ ನೀರಿಂದ ಆಗ್ಬಿಟ್ರೆ ಸಾಕು, ಇನ್ನೇನು ಬೇಕಿಲ್ಲ. ಇವು ಫಿಲ್ಟರ್ ನೀರು ತರಿಸ್ವಿ, ಒಟ್ಟು ಗ್ಯಾಸ್ ಹಿಡಿದು ಬರ್ತೈತೆ, ಒಟ್ಟೆಲ್ಲ ಉರ್ಪ ಬರ್ತೈತೆ. ಅಷ್ಟೊಂದು ಕೆಟ್ಟದಾಗಿ ಬರ್ತದೆ. ಕಾಲದ ನೀರೇ ಕುಡಿತಿದ್ವಿ, ಇವಾಗ ಕಾಲಕ್ಕೆ ನೀರು ತೆಗೆದುಬಿಟ್ಟಾರ. ಮತ್ತು ಫಿಲ್ಟರ್ ನೀರು ತರಿಸು, ಅಲ್ಲವು ಇಲ್ಲವು ಅವು
ಸರಿಗೆ ಆಗೋರು ಫಿಲ್ಟರ್ ನೀರು ಸರಿಗೆ ಬರ್ತಾ ಇಲ್ಲ. ಅಲ್ಲ ಫಿಲ್ಟರ್ ನೀರು ಬೇಕು. ಮತ್ತೆ ಇದನ್ನೆಲ್ಲ MLA ಕೇಳಬಹುದಿತ್ತಲ್ಲ, ಸ್ಪಂದನೆ ಮಾಡ್ಬೋದಿತ್ತಲ್ಲ. ನಮ್ಮಂತ ಕೇಳಿದ್ರೆ ಯಾರು ಕೇಳ್ತಾರಪ್ಪ ನಿನಗೆ? ಬಡವ್ರು ಕೇಳಿದ್ರೆ, ಸಾವುಕಾರ ಕೇಳಿದ್ರೆ ಮನೆಗೆ ಜೋಳ ಹೋಸು ಅಷ್ಟೇ. ನಮ್ಗೆ ನೀರು ಕೊಟ್ಟಿಲ್ಲ. ನಮ್ಮವನಿಗೆ ಆ ಕಡೆ ಕೊಟ್ಟಾನ ತನಗೆ ಬೇಕಿದ್ದಲ್ಲಿ. ಈ ಕಡೆ ಏನು ಎಲ್ಲರೂ ಕಾಂಗ್ರೆಸ್ ಈಗ ಎಲ್ಲರೂ ಹಾಕಿದ್ರೆ ಗೆದ್ದಿರ್ತಾನ, ಎಲ್ಲರೂ ಹಾಕ್ಲಾರ್ದು ಗೆದ್ದಿರ್ತಾನ ಆತೇನ. ಆ ಕಡೆ ಎಲ್ಲ ಕಾಲೇ ನೀರು ಕೊಟ್ಟಾನಪ್ಪ, ಈ ಕಡೆ ಓಣೆ ಕಾಲೇ ನೀರೇ ಇಲ್ಲಪ್ಪ. ಚರಂಡಿ ನೋಡಲ್ಲ, ದಾರಿ ಹೆಂಗೈತೆ ನೋಡ, ದಾರಿ ನೋಡ್ತಾನೆ ನೋಡೋದು. ಈ ತರ ತಾರತಮ್ಯ ಮಾಡಿದ್ರೆ ಕಷ್ಟ ಅಲ್ವಾ? ಯಾಕೆ ಅವ್ರು ಒಂದೇ ಹಾಕಿರ್ತಾರ, ನಾವು ಹಾಕಿರಲ್ಲ. ಲಿಂಗಾಯತರು ಬರೀ ಸಣ್ಣ ಜನ ಅಷ್ಟು ಹಾಕಿರ್ತಾರ. ಮತ್ತು ನಮ್ಗೆ ಯಾಕೆ ನೀರು ಕೊಡಬಾರ್ದು? ನಾವೇನು ಹಾಕಿರಕ್ಕಲ್ಲ ಓಟ್, ಎಲ್ಲರೂ ಹಾಕಿದ್ರಲ್ಲ ಗೆಳೆಯ. ಎಲ್ಲ ಕಡೆ ಮಾಡಿದ್ರೆ ಕೆಲವೊಂದು ಕಡೆ ಮಾಡಿದ್ರಲ್ಲ ಅಷ್ಟೇ. ಯಾಕೆ ಆ ಥರ ತಾರತಮ್ಯ ಯಾಕೆ? ಒಂದು ವಾರ್ಡಲ್ಲಿ ಮಾಡಿದರೆ ಮತ್ತೊಂದು ಮಾಡಿರ್ತಾರ. ಯಾಕೆ ಎಲ್ಲ ಕಡೆ ಅಡ್ಡಾಡ್ಬೇಕಲ್ಲ, ಎಲ್ಲ ಕಡೆ ಹೋಗ್ಬೇಕಲ್ಲ, ಎಲ್ಲದಲ್ಲಿ ಮಾಡ್ತಾ ಇರ್ತಾರೆ ಅಷ್ಟೇ, ಕಾಮನ್ ಆಗಿ ಅವೆಲ್ಲ. ಏನು ಸರ್ ನಿಮ್ಮ ಎಮ್ಮಿಗ್ನೂರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು? ಎಲ್ಲವೂ ಸ್ಪಂದನೆ ಮಾಡಿದಾರ? ಏನೇನು ಸಮಸ್ಯೆಗಳಿಗೆ ಉಳ್ಕೊಂಡಿರೋದು? ಅವರೆಲ್ಲ ಸಮಸ್ಯೆಗಳು ಕೆಲಸ ಆಲ್ಮೋಸ್ಟ್ 90% ಆಗಿದ್ದಾವೆ. ಯಾವ ಆಗಿಲ್ಲ ನಮಗೆ ಎಲ್ಲ ಆಗಿದ್ದಾವೆ. ರೋಡ್ ಕಟ್ಟಿಂಗ್ ಆಗಿದೆ, ತಾರ್ ರೋಡ್ ಆಗಿದೆ, ಎಲ್ಲ ಆಗಿದೆ, ನೀರಿದ್ದಾವೆ, ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿದ್ದಾವೆ. ಈಗ ಮತ್ತೆ ಒಂದು ಕಡೆ ಒಂದು ವಾರ್ಡಿಗೆ ನೀರು ಬಂದರೆ ಮತ್ತೊಂದು ವಾರ್ಡಿಗೆ ಬರಂಗಿಲ್ಲ ಅಂತ ನಿಮ್ಮ ಇದರಲ್ಲಿ? ಕೆಲವೊಂದೊಂದು ಒಬ್ಬೊಬ್ರು ಅಭಿಪ್ರಾಯ ರೀ. ಒಂದೊಂದು ವಾರ್ಡ್ನಾಗ ಈಗ ನಾವು ಒಂದು ವಾರ್ಡ್ನಾಗ ಇದೀವಿ, ಅವ್ರು ಒಂದು ವಾರ್ಡ್ನಾಗ ಇದಾವೆ. ಕಾಮನ್ ಒಂದೊಂದು ವಾರ್ಡ್ನಾಗ ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ನಾನೀಗ ಕಂಪ್ಲಿ ಕ್ಷೇತ್ರದ ಕೋಟಾಲ್ ಗ್ರಾಮದಲ್ಲಿರುವಂಥದ್ದು ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಸರ್ ನಿಮ್ಮ ಊರಲ್ಲಿ? ಜ್ವಲಂತ ಸಮಸ್ಯೆ ಕುಡಿಯೋ ನೀರಿಂದ ಆಗಿರ್ಬೋದು, ರಸ್ತೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವರು. ಇನ್ನೂ ಎಲ್ಲ ಪ್ರಾಜೆಕ್ಟ್ ಇದು ಮಾಡಿಬಿಟ್ಟಾರೆ, ಮಾಡಿಲ್ಲ. ಈ ಗಣೇಶ್ ಅವರು MLA ಓಡಾಡ್ತಾ ಇದ್ದಾರಾ? ಎಲ್ಲ ಇಲ್ಲಿ ನಿಮ್ಮ ಊರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ಬರ್ತಾರ ಎಲ್ಲರೂ ಬರ್ತಾರೆ. ಹೆಂಗೆ ಅಮ್ಮ ಅವರೆಲ್ಲ ಕೆಲಸಗಳನ್ನು ಹೇಳಿದ್ರೆ ಮಾಡ್ತಾರೆ ತಕ್ಷಣ? ಮಾಡ್ತಾರೆ ಸರ್, ಅದು ಮಾಡ್ತಾರೆ. ನಾವು ಹೇಳಿದ್ರೆ ಅವಕ್ಕೆ ಮಾಡ್ತೀವಮ್ಮ ಅಂತ ಕೇಳ್ತಾರೆ ಅಷ್ಟೇ. ಎಲ್ಲ ಬೇಸ್ ಮಾಡ್ತಾರೆ, ಎಲ್ಲ ಕೆಲಸ ಬೇಸ್ ಎಲ್ಲ ಓಡಾಡ್ತಾರೆ ಸರ್. ಏನಾರು ಮದುವೆ ಇದ್ರಿಗೂ ಬರ್ತಾರೆ ಅವರು. ಅಂಥದ್ದು ಏನಿಲ್ಲ ರೀ, ನಿಮ್ಮ ಊರಿನ ಸಮಸ್ಯೆಗಳಿಗೆಲ್ಲ ಸ್ಪಂದನೆ ಅಂಥವೇನಿಲ್ಲ ರೀ. ಬೇಸ್ ಎಲ್ಲ ಮಾಡ್ತಾರೆ ಅವರು, ಅಂಥವೇನಿಲ್ಲ. ಎಲ್ಲ ಬೇಸ್ ಮಾಡ್ತಾರೆ ರೀ ಅವರು. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕುರಿತು ಇವತ್ತು ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಅನ್ನು ನಡೆಸುವಂಥ ಒಂದು ಕೆಲಸವನ್ನು ಮಾಡಿತ್ತು. ಕಂಪ್ಲಿ ಶಾಸಕ JN ಗಣೇಶ್ ಅವರು ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಕ್ಷೇತ್ರಕ್ಕೆ ಬರಬೇಕಾದಂಥ ಒಂದಷ್ಟು ಅನುದಾನ ಇನ್ನೂ ಬಂದಿಲ್ಲ ಅನ್ನುವಂಥ ಒಂದು ಮಾತನ್ನು ಕ್ಷೇತ್ರದ ಜನತೆ ಹೇಳ್ತಾ ಇದ್ದಾರೆ. ಕಂಪ್ಲಿ ಹಾಗೂ ಕುರುಗೋಡು ತಾಲೂಕು ಕೇಂದ್ರಗಳಿಗೆ ಬೇಕಾದಂಥ ಕಚೇರಿಗಳು ಇನ್ನೂ ಮಂಜೂರಾಗಿಲ್ಲ ಅನ್ನುವಂಥದ್ದು ಕೂಡ ಜನರು ಹೇಳ್ತಿರುವಂಥದ್ದು. ಇದುವೇ ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.